ಗೊಂದಿ ಗ್ರಾಮದ SDMC ಅಧ್ಯಕ್ಷರು ಆದ ಶ್ರೀ ಪ್ರಕಾಶ್ ರೋಟೇರ್ ರವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಇವತ್ತಿನ ದಿವಸ ಗೊಂದಿ ಗ್ರಾಮದಲ್ಲಿ ಗ್ಲೋಬಲ್ ಸುಫಿ ಫೋರಮ್ನ 16ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ 16ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಮಾನ್ಯ ಸಾಹೇಬ್ರೆ ಹಾಗೂ ಗೊಂದಿ ದರ್ಗಾದ ಗುರೂಜಿಯವರೇ ಹಾಗೂ ಚಳಿಗೇರಿಯಿಂದ ಆಗಮಿಸಿದ ಮತ್ತೋರ್ವ ಗುರೂಜಿಯವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ದ್ಯಾವಗೌಡ ಪಾಟೀಲ್ ಅವರೇ, ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರ್ತಕ್ಕಂಥ ಬಸವರಾಜ್ ತೋಟದ, ಅಣ್ಣಪ್ಪ ಬಂಗೇರ್, ಅಶೋಕಣ್ಣ ಸಿದ್ದಾಪುರ ಅವರೇ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ದಳವಾಯಿ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರೇ ಹಾಗೂ ವೇದಿಕೆಯ ಎದುರುಗಡೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರೇ, ಇವತ್ತಿನ ದಿವಸ ಇದು ಗೊಂದಿ ಗ್ರಾಮದ ದರ್ಗಾದಲ್ಲಿ ಆಚರಣೆ ಮಾಡತಕ್ಕಂಥ 16ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ. ಈ 16ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಪ್ರತಿ ಸಲನೂ ಮಾಡುವಾಗ ನಮ್ಮ ಗುರೂಜಿಯವರು ಗೊಂದಿ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಲಿ ಗ್ರಾಮದ ಮುಖಂಡರನ್ನಾಗಲಿ ಮೊದಲೇ ಕರೆಸಿ ಈ ಕಾರ್ಯಕ್ರಮವನ್ನು ಅವರು ನಿಗದಿ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮನ್ನೆಲ್ಲರನ್ನು ಕರೆಸಿ ನಿಮ್ಮ ಗೊಂದಿ ಗ್ರಾಮದಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ನಿಮ್ಮ ಕಾರ್ಯಕ್ರಮಗಳು ಏನಾದರೆ ನಮಗೆ ಮೊದಲೇ ನೀವು ತಿಳಿಸ್ಬೇಕಂತಂದು ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಗಳು ಏನಾದರೂ ಇದ್ದರೆ ಅವ ಕಾರ್ಯಕ್ರಮಗಳನ್ನು ನಾವು ಇಟ್ಟ ಮೇಲೆ ಅವರು ಕಾರ್ಯಕ್ರಮಗಳನ್ನು ಇಲ್ಲಿ ಒಂದು ದರ್ಗಾದಲ್ಲಿ ನಿಗದಿ ಮಾಡ್ಕೊತಾ ಇದ್ದಾರೆ. ಆದರೆ ಪ್ರತಿ ಸಲನೂ ನಮಗೆ ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಎಲ್ಲ ಸದಸ್ಯರನ್ನು ಮುಖಂಡರನ್ನು ಕರೆಸಿ ಈ ವೇದಿಕೆ ಮೇಲೆ ಶಾಲು ಹೊದಿಸುವುದರ ಮೂಲಕ ಗೌರವವನ್ನು ಸಲ್ಲಿಸ್ತಾ ಇದ್ದಾರಲ್ಲ, ಅವರಿಗೆ ನಾನು ಎಲ್ಲ ಗ್ರಾಮದ ಪರವಾಗಿ ಈ ವೇದಿಕೆ ಮೇಲೆ ಅವರಿಗೆ ನಾನು ಧನ್ಯವಾದಗಳನ್ನು ಮೊದಲು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿ ವರ್ಷ ಯಶಸ್ವಿಯಾಗಿ ನಡೀಲಿ ಅಂತ ಈ ವೇದಿಕೆ ಮೇಲೆ ಹಂಚಿಕೊಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.